ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಪ್ರತಿಯೊಬ್ಬರ ಮನೆಯಲ್ಲೂ ಒಂದು ಟೂ ವೀಲರ್ ತಗೊಬೇಕು. ಅದರಲ್ಲೂ ಕೂಡ ಈಗ ಟ್ರೆಂಡ್ ಆಗಿರುವಂಥ ಎಲೆಕ್ಟ್ರಿಕ್ ಟೂ ವೀಲರ್ಗಳನ್ನ ತಗೊಬೇಕು ಅಂತ ಆಸೆ ಇರುತ್ತೆ. 1-1.5 ಲಕ್ಷ ರೂಪಾಯಿ ಕಷ್ಟಪಟ್ಟು ದುಡಿದಂಥ ಹಣ ಕೆಲವ್ರದಾಗಿರುತ್ತೆ. ಇನ್ನು ಕೆಲವರು ಸಾಲ ಮಾಡಿ ತಗೊಳ್ತಾರೆ, ಕೆಲವರು ಮಕ್ಕಳು ಕೊಡಿಸ್ತಾರೆ, ಕೆಲವರು ತಂದೆ ತಾಯಂದ್ರೆ ಕೊಡಿಸ್ತಾರೆ. ಆದರೆ ಶೋರೂಮಿಂದ ಹೋದಂಥ ಗಾಡಿ ಒಂದೇ ಒಂದು ಕಿಲೋಮೀಟರ್ನಲ್ಲಿ ಬರ್ನ್ಔಟ್ ಆಗುತ್ತೆ ಅಂದಾಗ ಎಂಥ ಕಸ್ಟಮರ್ಗಾದರೂ ಹೊಟ್ಟೆ ಉರಿಯುತ್ತೆ, ಜೀವ ಹೋದಂಗೆ ಆಗುತ್ತೆ. ನಾನು ಯಾಕೆ ಇಷ್ಟೆಲ್ಲ ಹೇಳ್ತಾನೆ ಅಂದರೆ, ಸುಂಕದಕಟ್ಟೆಯಲ್ಲಿರುವಂಥ ಓಲಾ ಶೋರೂಮ್ನಿಂದ ಹೊರಗಡೆ ಹೋದಂಥ ವಾಹನಗಳು ಈಗ ಬ್ಯಾಚ್ ಬೈ ಬ್ಯಾಚ್ ವಾಪಸ್ಸು ಶೋರೂಮಿಗೆ ಬರ್ತಾ ಇದೆ. 1 ದಿನ 2 ದಿನ 1 ವಾರದಿಂದ ತಗೊಂಡು ಹೋದಂಥ ಗ್ರಾಹಕರು ಅವರ ಖರ್ಚಿನಲ್ಲಿ ವಾಪಸ್ಸು ವಾಹನವನ್ನು ತಂದು ಇಲ್ಲಿಗೆ ಬಿಡ್ತಾ ಇದ್ದಾರೆ. ದಯವಿಟ್ಟು ನಿಮ್ಮ ಗಾಡಿ ತಗೊಳ್ಳಿ, ನಮ್ಮ ದುಡ್ಡು ವಾಪಸ್ ಕೊಡಿ ಅಂತ ಇದ್ದಾರೆ. ಇಲ್ಲಿರುವಂಥ ಅನೇಕ ವ್ಯಕ್ತಿಗಳು ಕೂಡ ಇಲ್ಲಿ ವಾಹನವನ್ನು ತೆಗೆದುಕೊಂಡು ಮೋಸ ಹೋಗಿದ್ದಾರೆ ಅಂತ ಹೇಳ್ಬೋದು. ಯಾಕೆ ಅಂದರೆ ಅವರನ್ನ ಮಾತಾಡಿಸಿ ಅವರ ಸಮಸ್ಯೆಯನ್ನ ಅವರಿಂದ ಕೇಳುವಂತ ಪ್ರಯತ್ನ ಮಾಡ್ತೀನಿ. ಸರ್, ಈಗ 1 ದಿನ ಆಯ್ತು ಗಾಡಿ ತೊಗೊಂಡೋಗಿ ಅಂದ್ರೆ, ಯಾವತ್ತು ತೊಗೊಂಡ್ರಿ, ಯಾವತ್ತು ಡೆಲಿವರಿ ಆಯ್ತು, ಎಲ್ಲಿವರೆಗೂ ಹೋದ್ರಿ, ಏನಾಯ್ತು? ಸರ್, 27ನೇ ತಾರೀಕು ನಾನು ನನ್ನ ಸ್ನೇಹಿತರು ಬಂದು ಗಾಡಿ ಡೆಲಿವರಿ ತೊಗೊಂಡ್ವಿ. ಗಾಡಿ ಡೆಲಿವರಿ ತೊಗೋಬೇಕಾದ್ರೆ ತುಂಬ ಚೆನ್ನಾಗಿ ಅದ್ರ ಬಗ್ಗೆ ಫ್ಯೂಚರ್ಸ್ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು. ಈ ಥರ ಇದೆ ತುಂಬ ಚೆನ್ನಾಗಿದೆ, ನಿಮಗೆ 180 ಕಿಲೋಮೀಟರ್ಸ್ವರೆಗೂ ಸೇವ್ ಆಗುತ್ತೆ ನಿಮಗೆ ಒಂದ್ಸರಿ ಚಾರ್ಜ್ ಮಾಡಿದ್ರೆ ಅಂತ. ನಮಗೂ ಖುಷಿ ಆಯಿತು. ಓಕೆ, ಒಂದು ಒಳ್ಳೆ ಗಾಡಿ ತೊಗೊಂಡ್ವಿ ಅಂತೇಳಿ ಮನೆಗೆ ಹೋದೆ ಸರ್. ನಾನು ತೊಗೊಂಡು ಮನೆಗೆ ಹೋದೆ, ಗಾಡಿ ನಿಲ್ಲಿಸಿ ಮತ್ತೆ ನಾನು ಬೆಳಿಗ್ಗೆ ಎದ್ದು ಪೂಜೆ ಮಾಡಿಸ್ಬೇಕು. 27ನೇ ತಾರೀಕು ಗಾಡಿ ತೊಗೊಂಡೋದೆ. ಅವತ್ತು ಡೆಲಿವರಿ ಮಾಡಿಕೊಂಡು ಮನೆಗೆ ತೊಗೊಂಡೋಗಿ ಪಾರ್ಕಿಂಗಲ್ಲಿ ನಿಲ್ಲಿಸಿ ಮತ್ತೆ ಬೆಳಿಗ್ಗೆ 28ಕ್ಕೆ ಗಾಡಿ ಆನ್ ಮಾಡಿದ್ರೆ ಗಾಡಿ ಸ್ಟಾರ್ಟ್ ಆಗಲಿಲ್ಲ ಸರ್. ಸರ್ವಿಸ್ ಅವ್ರಿಗೆ ಫೋನ್ ಮಾಡಿದೆ, ಒಂದು 20-30 ಫೋನ್ ಮಾಡಿದೆ, ಯಾರೂ ಪಿಕ್ ಮಾಡಿಲ್ಲ. 10:30 ಕೊನೆಗೆ ನಾನು ಶೋರೂಮ್ ಹತ್ರನೇ ಬಂದಾಗ ಸರ್ ಫೋನ್ ಮಾಡಿದೆ, ಅನ್ನ ನಂಬರ್ ಗೊತ್ತಾಗಿಲ್ಲ ಅಂತ ಹೇಳಿದ್ರು. ಅನ್ನ ನಂಬರ್ ಗೊತ್ತಾಗಲಿಲ್ಲ ಸರ್, ನೋಡಲಿಲ್ಲ ಅಂತ. ಹಿಂಗಾಗಿದೆ ಅಲ್ರಿ ಸಮಸ್ಯೆ ಅಂದೆ ಸರ್. ಅಲ್ಲಿಂದ ಕರ್ಕೊಂಬಂದರು ಸರ್. ಅಲ್ಲಿಂದ ಗಾಡಿ ಚೆಕ್ ಮಾಡಿ ತೊಗೊಂಬಂದರು. ಅದು ಗಾಡಿ ರೆಡಿ ಆಗಲಿಲ್ಲ. ಕೊನೆಗೆ ಅಲ್ಲಿಂದ ಇಲ್ಲೇ ಇದೆ ಸರ್ ಫೋಟೋ. ಆ್ಯಕ್ಚುಲಿ ಇದು ಮನೆ ಹತ್ರ ಬಂದು ರೆಡಿ ಮಾಡೋಕ್ಕೆ ಪ್ರಯತ್ನ ಪಟ್ಟಂಥ ಫೋಟೋ ಇಲ್ಲೇ ಇದೆ. ನಾನು ತೊಗೊಂಡಿದ್ದೆ ಸುಮ್ಮನೆ. ಸೊ ಅಲ್ಲಿ ರೆಡಿ ಆಗಲಿಲ್ಲ ಸರ್. ಕೊನೆಗೆ ಇದು ಗಾಡಿ ಡೆಲಿವರಿ ಮಾಡ್ಕೊಂಡಿದ್ದು ಸರ್ ಇದು ಆ್ಯಕ್ಚುಲಿ. ಅದಾದಮೇಲೆ ಶೋರೂಮಿಗೆ ತೊಗೊಂಬಂದು ಸರ್ವಿಸ್ ಇದರಲ್ಲಿ ಇದನ್ನು ಚೆಕ್ ಮಾಡಿದ್ರು ಸರ್. 3 ಡೇಸ್ ಆದರೂ 28, 29, 30, 31ಗೆ ಗಾಡಿ ಫೈನಲಿ ರೆಡಿ ಆಯ್ತು ಸರ್. 3 ಡೇಸ್ ತೊಗೊಂಡ್ರು. ಏನಾಗಿದೆ ಅಂತ ಅವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ, ಅಷ್ಟು ಮೇಜರ್ ಪ್ರಾಬ್ಲಮ್ ಆಗಿತ್ತು. ಅದು ಜಸ್ಟ್ 1 ಕಿಲೋಮೀಟರ್ ರೈಡ್ ಮಾಡಿರೋದು. ಅದಾದಮೇಲೆ ಸರ್ ಫುಲ್ ರೆಡಿ ಮಾಡಿದ್ರು. ಫೈನಲಿ ಅದು ಬ್ಯಾಟ್ರಿ ಹೋಗಿದೆ 62,000. ಒಂದು ಬ್ಯಾಟ್ರಿ ಬಂದು 62,000, ಅದು ಎಕ್ಸ್ಪೆನ್ಸಿವ್. ಮತ್ತು ಇನ್ನೊಂದು ಟೋಟಲ್ ಒಂದು 75-80,000 ಎಕ್ಸ್ಪೆನ್ಸಿವ್ ಸರ್. ಟೋಟಲ್ ಖರ್ಚಾಗುತ್ತೆ. ಓಕೆ, ಈಗ 1 ಕಿಲೋಮೀಟರ್ ಓಡಿಸಿರೋ ಗಾಡಿಗೆ 1.5 ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿರ್ತೀವಿ, ಅದಕ್ಕೆ 80,000 ಖರ್ಚು. ಬ್ರದರ್, ಈಗ 80,000 ಆಕಾಶದಿಂದ ಅಂತೂ ಉದ್ರಲ್ಲ. 80,000 ರೂಪಾಯಿ ಅಂದಾಗ ವಾಪಸ್ ಎಂಥವನಾದರೂ ರಿವರ್ಸ್ ಆಗಿ ಆಗ್ತಾನೆ, ಕೂಗಿ ಆಡ್ತೀವಿ. ನಾನಾದರೂ ಕೂಡ ಅದನ್ನೇ ಮಾಡ್ತೀನಿ. ಈಗ ಏನು ಹೇಳಿದ್ರು ನಿಮ್ಮ ಶೋರೂಮ್ ಅವರು? ಸರ್, ನಾವು ಇಷ್ಟೆಲ್ಲ ಆದ್ರೂ 27ನೇ ತಾರೀಕಿಂದ 30ನೇ ತಾರೀಕುವರೆಗೂ ನಾನು ಅವರಿಬ್ಬರೂ ಕೂಗಾಡಿಲ್ಲ. ಕಂಪ್ಲೀಟ್ ಇಲ್ಲಿರೋ ಹುಡುಗರ ಹತ್ರ ಎಲ್ಲನೂ ಮಾತಾಡ್ತಾ ಇದ್ದೀವಿ. ಅಣ್ಣ ನಮಗೇನು ಗೊತ್ತಿಲ್ಲ. ಅವರು 4 ಜನ ನಂಬರ್ ಕೊಟ್ಟಿದ್ದಾರೆ. 4 ಜನದಲ್ಲಿ ಒಬ್ಬರೇ ರಾಕೇಶ್ ಅನ್ನೋ ವ್ಯಕ್ತಿ ರೆಸ್ಪಾನ್ಸ್ ಮಾಡ್ತಾನೆ. ಸರ್, ಅದೇನಿದೆ ನಿಮ್ಮ ಗಾಡಿ ರೆಡಿ ಮಾಡ್ಕೊಡ್ತೀನಿ, ತೊಗೊಂಡೋಗಿ, ಅಷ್ಟೇ ಅವನು ಹೇಳೋದು. ಇನ್ನೂ ಮಿಕ್ಕಿದಿಬ್ಬರು ಫೋನ್ ಮಾಡ್ತಾರೆ. ಯಾರೋ ಇನ್ನೊಬ್ರು ಏನು ಸರ್, ಜೈ ಹರಿ ಅಂತೇಳಿ ಅವನು ಕರ್ನಾಟಕ ಹೆಡ್ ಅಂತೆ. ಆಯಪ್ಪ ಫೋನ್ ಮಾಡಿದ್ರೆ, ನನಗೂ ಇದಕ್ಕೂ ಸಂಬಂಧ ಇಲ್ಲ, ನೀವೇನೇ ಮಾತಾಡೋಂಗಿದ್ರು ಕನ್ಸ್ಯೂಮರ್ ಕೋರ್ಟಲ್ಲಿ ಮಾತಾಡಿ ಅಂತೇಳಿ ಕಟ್ ಮಾಡ್ತಾನೆ ಫೋನು. ಕನ್ಸ್ಯೂಮರ್ ಕೋರ್ಟಲ್ಲಿ ಮಾತಾಡಿ ಅಂತೇಳಿ ಫೋನ್ ಕಟ್ ಮಾಡ್ತಾನೆ. ಇಲ್ಲಿ ಬಂದು ನಾವು ಏನಾರ ಕೇಳಿದ್ರೆ, ಅಣ್ಣ ಇದೇನು ಗೊತ್ತಿಲ್ಲ, ದೊಡ್ಡದಾಗಿ ಕೆಲಸ ಆಗಿದೆ, ನಾವು ಮಾಡ್ಕೊಡ್ತೀವಿ. ನನ್ನ ಕಣ್ಣು ಮುಂದೆ ಏನಿಲ್ಲ, ಆಯಿತು ರೆಡಿ ಮಾಡ್ರಪ್ಪ ಅಂದಾಗ ನನ್ನ ಕಣ್ಣು ಮುಂದೆ 2 ಸಲ ರೆಡಿ ಮಾಡಿದ್ರು ಸರ್. ಒಂದು ಸಲ ಬ್ಯಾಟ್ರಿ ಹಾಕಿದ್ರು, ಆಗಲಿಲ್ಲ, ಇಮಿಡಿಯೇಟ್ ಶಾರ್ಟ್ ಆಯಿತು ಬ್ಯಾಟ್ರಿ. ತಿರ್ಗಾ ಡಿಸ್ಪ್ಲೇ ಬ್ಯಾಟ್ರಿ ಎಲ್ಲ ಹಾಕಿದ್ರು, ತಿರ್ಗಾ ಇಮಿಡಿಯೇಟ್ ಶಾರ್ಟ್ ಆಯಿತು. ಗಾಡಿಲೇ ಪ್ರಾಬ್ಲಮ್ ಇದೆ. ಒಂದು ನಿಮ್ಮಿಬ್ಬರದ್ದು ಮಾತ್ರ ಒಂದು ಎಕ್ಸಾಂಪಲ್ ಅಂತ ಅಂದ್ಕೊಂಡ್ರೆ ಇನ್ನು ತುಂಬ ಜನ ಇದ್ದಾರೆ ಅಂತ ಭಾವಿಸ್ತೀನಿ. ನೀವು ಗಾಡಿ ಟೋ ಮಾಡ್ಕೊಂಬಂದ್ರಿ, ಗಾಡಿ ಯಾವಾಗ ತೊಗೊಂಡಿದ್ದು, ಏನಾಯ್ತು? ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಏನಾಯ್ತು ಟೋ ಮಾಡಿದ್ದೇನಾಯ್ತು? ಸರ್, ಗಾಡಿ 1 ವಾರ ನಿಲ್ಸಿದೆ ಸರ್. ಕಸ್ಟಮರ್ ಕೇರ್ ಕಾಲ್ ಮಾಡಿದ್ದಕ್ಕೆ ವೆಕೇಷನ್ ಮೋಡ್ ಆನ್ ಮಾಡಿ ನಿಲ್ಲಿಸಬೇಕಾಗಿತ್ತು ಅಂತ ಹೇಳಿದ್ರು. ಬಟ್ ನಂಗೆ ಬುಕ್ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ವೆಕೇಷನ್ ಮೋಡು ನನಗೇನು ಎಕ್ಸ್ಪ್ಲೇನ್ ಮಾಡಿರಲಿಲ್ಲ ಅವರು. ವೆಕೇಷನ್ ಆನ್ ಮಾಡಿ ನಿಲ್ಲಿಸಬೇಕು ಅಂತ ಹೇಳ್ಬಿಟ್ಟು ವೆಕೇಷನ್ ಆನ್ ಮಾಡಿ ನಿಲ್ಲಿಸ್ಬೇಕಂತೆ. ಇವಾಗ ವೆಕೇಷನ್ ಆನ್ ಮಾಡಿ ನಿಲ್ಲಿಸಿಲ್ಲ ಅಂತಂದರೆ ಬ್ಯಾಟ್ರಿ ಸೆಲ್ಸ್ ವೀಕ್ ಆಗಿಬಿಡುತ್ತಂತೆ. ಬ್ಯಾಟ್ರಿ ಫುಲ್ ಎಕ್ಸ್ಚೇಂಜ್ ಮಾಡಬೇಕಂತೆ. 1 ವಾರ ನಿಲ್ಲಿಸಿದ್ದಕ್ಕೆ ಸರ್. ಬ್ಯಾಟ್ರಿ 87,000 ರೂಪಾಯಿ ಅಂತ ಹೇಳ್ತಿದ್ದಾರೆ ಸರ್. ಬ್ಯಾಟ್ರಿ ಇನ್ನೂ ತೊಗೊಂಡು 7 ತಿಂಗಳಾಗಿಲ್ಲ. 3,000 ಕಿಲೋಮೀಟರ್ ಓಡಿಸಿದ್ದೀನಿ ಸರ್ ಗಾಡಿನ, ಅಷ್ಟೇ. ಮತ್ತೊಬ್ಬರು ಯಾರೋ ಟೋ ಮಾಡ್ಕೊಂಬಂದಿದ್ದು, ಏನಾಯ್ತು ಹೇಳಿ? ಸರ್, ನಮ್ಮದು ಗಾಡಿ ಬಂದು 4 ಮಂತ್ಸ್ ಆಯಿತು ತೊಗೊಂಡು. ಗಾಡಿ ತೊಗೊಂಡು 2 ದಿನ ಆಯಿತು. 2 ದಿನ ಆದಮೇಲೆ ಗಾಡಿ ಸ್ಟಾರ್ಟ್ ಆಗಲಿಲ್ಲ. ಅವರು ಹೇಳ್ತಾರೆ ಬ್ಯಾಟ್ರಿ ಏನೋ ಪ್ರಾಬ್ಲಮ್ ಇರ್ಬೋದು ಸರ್, ಮಾಡಿಕೊಡ್ತೀವಿ ಅಂತ. ಇದೇ ಜಾಗದಲ್ಲಿ ಬಂದು ನಾನು 1 ವೀಕು ಗಾಡಿ ನಿಲ್ಲಿಸಿದೆ ಸರ್. ಯಾವುದೇ ಥರ ಏನೂ ಬದಲಾವಣೆ ಆಗಿ ಅವ್ರು ಮುಟ್ಟಿಲ್ಲ ಗಾಡಿನ.
ಆಮೇಲೆ ಇಲ್ಲಿ ಒಳಗಡೆ ಕಂಪ್ಲೇಂಟ್ ಮಾಡೋಣ ಅಂತ ಬಂದರೆ ಗಾಡಿ ಸೇಲ್ ಮಾಡಿಬಿಡಿ ಸರ್ ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಅಂತ ಇವರು ಈ ಥರ ರೆಸ್ಪಾನ್ಸ್ ಮಾಡಿದ್ರು. ಸರಿ ಆಯಿತು ಸೇಲ್ ಮಾಡಿ ಸರ್ ತೊಗೊಳ್ಳಿ ಅಂದಿದ್ದಕ್ಕೆ ನಾನು ಫುಲ್ ಕ್ಯಾಶ್ ಗಾಡಿ ಕೊಟ್ಟು ತಗೊಂಡಿದ್ದೆ 1,56,000. ಕೇವಲ 70,000 ರೂಪಾಯಿ ಕೇಳ್ತಾರೆ ಸರ್, ಬರೀ 3 ತಿಂಗಳು ಗಾಡಿನ. ಇಲ್ಲೇ ತೊಗೊಂಡಿದ್ದು ಸರ್, ಇಲ್ಲೇ ತೊಗೊಂಡಿದ್ದು. ಬೇಸಿಕಲಿ ಇಲ್ಲಿ ಗಮನಿಸಬೇಕಾಗಿರೋ ಅಂಶ ಏನು ಅಂತ ನೋಡಿದಾಗ, ಇಲ್ಲಿ ನನ್ನ ಸುತ್ತ ಏನು ಜನರಿದ್ದಾರೆ, ಇಲ್ಲಿರುವಂಥ ಅನೇಕ ವಿದ್ಯುತ್ ಓಲಾ ವಾಹನಗಳು ಪೂರ್ಣ ಪ್ರಮಾಣದಲ್ಲಿ ಇಲ್ಲೇ ಖರೀದಿ ಮಾಡಿರುವಂಥದ್ದು. ಕೆಲವು ಲೋನ್ ಇರ್ಬೋದು, ಕೆಲವು ಫುಲ್ ಕ್ಯಾಶಲ್ಲಿ ತೊಗೊಂಡಿರೋದು ಇರ್ಬೋದು. ಆದರೆ ಇಲ್ಲಿರುವಂಥ ಅಷ್ಟು ವಾಹನಗಳು ಪ್ರಾಬ್ಲಮ್ ಕೂಡಿರುವಂಥದ್ದು EC ಬೋರ್ಡ್ ಇರ್ಬೋದು, ಅಥವಾ ಮದರ್ ಬೋರ್ಡ್ ಇರ್ಬೋದು, ಅಥವಾ ಡಿಸ್ಪ್ಲೇ ಇರ್ಬೋದು. ಒಂದಲ್ಲ ಒಂದು ರೀತಿಯಲ್ಲಿ ಎಲೆಕ್ಟ್ರಿಕ್ ಕಾಂಪೊನೆಂಟ್ಗಳು ಮೇಜರ್ ಆಗಿ ವಾಹನಗಳಿಗೆ ಏನು ಬೇಕೋ ಆ ಕಾಂಪೊನೆಂಟ್ಗಳು ಸರಿಯಾಗಿ ವರ್ಕ್ ಆಗ್ತಿಲ್ಲ, ಅಥವಾ ಕೆಲವು ಸರಿಯಾಗಿ ವರ್ಕ್ ಆಗದೇ ಇರುವಂಥ ಪಾರ್ಟ್ಗಳನ್ನು ಹಾಕಲಾಗಿದೆ. ಇದನ್ನು ಎಕ್ಸ್ಚೇಂಜ್ ಮಾಡಿ ಅಂತ ಇಲ್ಲಿರುವಂಥ ಗ್ರಾಹಕರು ಕೇಳ್ತಿರೋವಂಥದ್ದು ಸತ್ಯದ ಪ್ರಶ್ನೆ. ಆದರೆ ಮತ್ತೊಂದು ಕಡೆ ವಾಹನವನ್ನೇ ಎಕ್ಸ್ಚೇಂಜ್ ಮಾಡಿಕೊಡಿ ಅಂತ ಕೇಳೋದ್ರಲ್ಲಿ ತಪ್ಪಿಲ್ಲ. ಯಾಕಂದರೆ ಒಂದು ದಿನದ ಹಿಂದೆ ತೆಗೆದುಕೊಂಡಂಥ ವಾಹನ ಸರಿಯಾಗಿಲ್ಲ ಅಂತ ಹೇಳೋದು ಎಷ್ಟರ ಮಟ್ಟಿಗೆ ಸೂಕ್ತ ಅನ್ನೋದು ಶೋರೂಮ್ ಅವರು ಕೂಡ ಅರ್ಥ ಮಾಡ್ಕೊಬೇಕು. ಪ್ರಾಬಬ್ಲಿ ಒಂದು ಟ್ರೈ ಮಾಡೋಣ, ಇಲ್ಲಿರುವಂಥ ಶೋರೂಮ್ನ ಸಿಬ್ಬಂದಿ ಏನು ಹೇಳ್ತಾರೆ, ಯಾಕೆ ಈ ಸಮಸ್ಯೆ ಆಗ್ತಿದೆ ಅಂತ. ಏನಾಗಿದೆ ಆ ಗಾಡಿ? ಅದು ಬ್ಯಾಟ್ರಿ ಪ್ರಾಬ್ಲಮ್ ಇಶ್ಯೂ ಇತ್ತು ಸರ್. ಬ್ಯಾಟ್ರಿ ಪ್ರಾಬ್ಲಮ್ ಆಗಿದೆ. ರೆಡಿ ಆಗಿದೆ, ರೆಡಿ ಮಾಡಿದ್ದೀವಿ ಸರ್. ಹಾಂ ಸರ್, ಒಂದಿನ ಮತ್ತು ರೆಗ್ಯುಲರ್ ಆಗಲ್ಲ, ಯಾವುದಾದ್ರು ಒಂದು ಗಾಡಿ. ಸಪ್ರೇಟ್ ಟೀಮ್ ಇದ್ದಾರೆ ಸರ್, ಅಲ್ಲೇ ಮಾಡ್ತಾರೆ ಸರ್. ಸರ್ ಗೈಡ್ ಮಾಡ್ತಾರೆ, ಒಂದೊಂದು ಕಸ್ಟಮರ್ ಗೈಡ್ ಮಾಡ್ತಾರೆ, ಪ್ರಾಪರಾಗಿ ಗೈಡ್ ಮಾಡಿ ಹೇಳ್ತಾರೆ ಸರ್. ಇಲ್ಲ ರೀಪ್ಲೇಸ್ ಆಯ್ತು, ಇವಾಗ ರೆಡಿ ಆಗಿದೆ ಸರ್ ಗಾಡಿ. ಅದು ಬ್ಯಾಟ್ರಿ ಹೋಗಿಲ್ಲ ಸರ್, ಬೋರ್ಡೇ ಹೋಗಿತ್ತು. ಬೋರ್ಡ್ ರೀಪ್ಲೇಸ್ ಮಾಡಿದ್ದಾರೆ ಸರ್. ಸರ್ ಇಲ್ಲಿ ಸರ್ವಿಸ್ ಸರ್, ಡೈರೆಕ್ಟ್ ಸರ್ವಿಸ್ ಬರಲ್ಲ ಸರ್, ಡೈರೆಕ್ಟ್ ಅಲ್ಲಿಂದೇ ಬರುತ್ತೆ ಸರ್. ಹಾಗಾದ್ರೆ ಇಲ್ಲಿ ಪ್ರಾಬ್ಲಮ್ ಆಗಿದೆ ಅಂದರೆ ಅವರು ಎಲ್ಲಿಗೆ ಹೋಗಬೇಕು, ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು? ನಾರ್ಮಲಿ ಎಲ್ಲ ಶೋರೂಮಲ್ಲೇ ಕಾಂಟ್ಯಾಕ್ಟ್ ಮಾಡಿ ಸರ್ವಿಸ್ ಪರ್ಸನೇ ಕಾಂಟ್ಯಾಕ್ಟ್ ಮಾಡಬೇಕು ಸರ್. ಸರ್ವಿಸ್ ಪರ್ಸನೇ ಕಾಂಟ್ಯಾಕ್ಟ್ ಮಾಡಿ ವಿತಿನ್ 1 ಡೇಲಿ ರೆಡಿ ಮಾಡಿದ್ದೀನಿ ಸರ್ ಗಾಡಿ. ಅದು ಇಲ್ಲ ರೆಡಿ ಆಗಿದೆ ಸರ್, ವಿತಿನ್ ಒನ್ ಡೇಲೇ ರೆಡಿ ಆಗಿದೆ ಸರ್. ರೆಡಿ ಆಯಿತು, ಟೆಸ್ಟ್ ಡ್ರೈವ್ ಮಾಡಿ ಸರ್ ರೆಡಿ ಆಗಿದೆ ಅಂತ ಹೇಳಿದ್ದೀನಿ. ಸೊ ಕಸ್ಟಮರು ಬ್ಯಾಕ್ ಎಂಡು ಅದು ಕಮ್ಯುನಿಕೇಟ್ ಮಾಡ್ತಾ ಇದ್ದಾರೆ ಸರ್. ಅದು ಈಗ ರೀಫಂಡು ಅಥವಾ ಗಾಡಿಯಲ್ಲೇ ಮೇನ್ ಇಶ್ಯೂ ಇದ್ದಾಗ ರೀಫಂಡ್ ಪ್ರೋಸೆಸ್ ನಿಮ್ಮ ಕಡೆಯಿಂದ ಆಗಬೇಕಾ, ಯಾರ ಕಡೆಯಿಂದ ಆಗಬೇಕು? ನನಗೆ ಗೊತ್ತಿಲ್ಲ ಸರ್, ಅದು ಬ್ಯಾಕ್ ಎಂಡ್ ಟೀಮ್ ಇರ್ತಾರೆ ಸರ್. ನಾನು ಇದು 1 ಇಯರ್ ಕೆಲಸ ಮಾಡ್ತೇನೆ ಸರ್. ಸರ್ವಿಸ್ ತಮಿಳ್ನಾಡು ಸರ್. ಲೋಕಲ್ ಅದು ಇರುತ್ತಾರೆ ಸರ್. ಮತ್ತೊಂದು ಗಮನಿಸಬೇಕಾಗಿರೋದು, ಕೇವಲ ಒಬ್ಬಿಬ್ಬರಿಗೆ ಈ ಸಮಸ್ಯೆ ಆಗಿದ್ರೆ ಇದನ್ನು ಅಲ್ಲಿಗೆ ಮುಗಿಸ್ಬೋದಾಗಿತ್ತು. ಆದರೆ ಎಷ್ಟು ಜನರಿಗೆ ಸಮಸ್ಯೆ ಆಗಿದೆ ಅನ್ನೋದು ಈ ಫೋಟೋ ತೋರಿಸುತ್ತೆ. ಜನರ ಹಣವನ್ನು ಸುಲಿಗೆ ಮಾಡಲೆಂದೇ ಹುಟ್ಟಿಕೊಂಡಿರುವ ಕಂಪನಿ ಅಂತ ಇಲ್ಲಿ ಒಂದು ಪೋಸ್ಟರನ್ನು ಹಾಕಲಾಗಿದೆ. ಈ ಪೋಸ್ಟರನ್ನು ಕೂಡ ತೆಗೆಯುವಂಥ ಪ್ರಯತ್ನ ಯಾಕೆ ಈ ಸಂಸ್ಥೆಯವರು ಮಾಡಿಲ್ಲ ಅಂದರೆ ಅವರ ತಪ್ಪನ್ನು ಅವರು ಇಂಡೈರೆಕ್ಟ್ಲಿ ಒಪ್ಕೊಳ್ಬೇಕಾದಂಥ ಅನಿವಾರ್ಯತೆ ಇದೆ. ಕೇವಲ ಒಬ್ಬ ಗ್ರಾಹಕ ಬಂದು ಇಲ್ಲಿ ಗಲಾಟೆ ಮಾಡಿದರೆ ಸಾಮಾನ್ಯವಾಗಿ ಪೊಲೀಸರನ್ನ ಕರೆಸಿ ಆ ಗಲಾಟೆಯನ್ನು ಬಿಡಿಸ್ತಾ ಇದ್ರು. ಆದರೆ ಇಲ್ಲಿ ಕ್ಯಾಮ್ರಾಮನ್ ಯೋಗೀಶ್ವರ್ ಒಮ್ಮೆ ತೋರಿಸ್ತಾರೆ ಎಷ್ಟು ಜನ ಇಲ್ಲಿ ಸೇರಿದ್ದಾರೆ ಅಂತ. ಇಲ್ಲಿರುವಂಥ ಅಷ್ಟು ಜನ ಒಂದಲ್ಲ ಒಂದು ರೀತಿಯಲ್ಲಿ ಈ ಒಂದು ಕಂಪನಿಯಿಂದ, ಈ ಒಂದು ಶೋರೂಮ್ನಿಂದ, ಈ ಒಂದು ಜಾಗದಿಂದ ವಾಹನವನ್ನು ಖರೀದಿ ಮಾಡಿ ಮೋಸ ಹೋಗಿರುವಂಥ ವ್ಯಕ್ತಿಗಳಾಗಿದ್ದಾರೆ. ಅವರು ನ್ಯಾಯವನ್ನು ಕೇಳೋದಕ್ಕೆ ಇಲ್ಲಿಗೆ ಬಂದಿರೋದ್ರಿಂದ ಸದ್ಯದ ಮಟ್ಟಿಗೆ ಶೋರೂಮ್ನಲ್ಲಿ ಮುಖ್ಯಸ್ಥರು ಅನಿಸ್ಕೊಂಡಂಥವ್ರು ಯಾರೂ ಇಲ್ಲ. ಬದಲಾಗಿ ಇಲ್ಲಿ ಪ್ರತಿದಿನ ಸೇಲ್ಸ್ ಮಾಡುವಂಥ 2-3 ವ್ಯಕ್ತಿಗಳನ್ನು ಮಾತ್ರ ಬಿಟ್ಟು ಹೋಗಿದ್ದಾರೆ. ಆದರೆ ಇವರಿಗೆ ನ್ಯಾಯ ಯಾರು ಕಲ್ಪಿಸ್ತಾರೆ ಅನ್ನೋದು ಪ್ರಶ್ನೆ ಆಗಿದೆ. ಕ್ಯಾಮ್ರಾ ಪರ್ಸನ್ ಯೋಗೀಶ್ ಜೊತೆ ಅಭಿಷೇಕ್ BV, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.